ನಿಮ್ಮ ಜೀವನದಲ್ಲಿ ಒಂದೇ ಸಮಸ್ಯೆ ಮತ್ತೆ ಮತ್ತೆ ಬರ್ತಿದೆಯಾ? ಎಷ್ಟು ಪ್ರಯತ್ನಿಸಿದರೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಇಲ್ವಾ? ಹಾಗಿದ್ರೆ ಸಮಸ್ಯೆ ಅನ್ನೋದು ಹೊರಗಡೆ ಇಲ್ಲ, ಉತ್ತರ ಯೂನಿವರ್ಸ್ ಜೊತೆ ಇದೆ. ಅದು ಏನು ಅಂತ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಬಹುತೇಕ ಜನ ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಗುರುಗಳನ್ನು ನಂಬ್ತೀವಿ. ಆದರೆ ಜೀವನ ಯಾಕೆ ಹಾಗೇ ಇದೆ ಅಂತ ಪ್ರಶ್ನೆ ಅನ್ನೋದು ಕಾಡ್ತಾನೇ ಇರುತ್ತೆ. ಹಣದ ಸಮಸ್ಯೆ, ಸಂಬಂಧಗಳಲ್ಲಿ ಗೊಂದಲ, ಆರೋಗ್ಯ, ಭಯ, ಒತ್ತಡ ಇವೆಲ್ಲವೂ ಕೂಡ ದೇವರು ಕೊಡುವಂತಹ ಶಿಕ್ಷೆಯಲ್ಲ, ಇವು ಯೂನಿವರ್ಸ್ ನಮಗೆ ಕೊಡುವಂತಹ ಸಂದೇಶಗಳು. ನಮ್ಮ ಯೋಗಶಾಸ್ತ್ರ ಹೇಳುತ್ತದೆ ಯದ್ಭಾವಂ ತದ್ಭವತಿ ಅಂತ. ನಾವು ಏನು ಯೋಚಿಸ್ತೇವೆಯೋ ಅದೇ ನಮ್ಮ ಅನುಭವಕ್ಕೆ ಬರುತ್ತೆ, ಅದೇ ನಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಆಗುತ್ತೆ ಅಂತ. ಗುರುಗಳು ಹೇಳ್ತಾರೆ ಹೊರಗಿನ ಜಗತ್ತು ಒಳಗಿನ ಮನಸ್ಸಿನ ಪ್ರತಿಬಿಂಬ ಅಂತ. ಅಂದರೆ ನಿಮ್ಮ ಜೀವನದ ಸಮಸ್ಯೆ ನಿಮ್ಮ ಮನಸ್ಸಿನ ಶಕ್ತಿಯನ್ನೇ ಕೇಳ್ತಿದೆ. ಸೊ ಇದರಿಂದ ಆಚೆ ಬರೋದಕ್ಕೆ ನಾವು ಈ ಮುಖ್ಯವಾದ 3 ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದು, ಸಮಸ್ಯೆ ಶತ್ರು ಅಲ್ಲ, ಅದು ಒಂದು ಸಂದೇಶ. ಒಬ್ಬ ರೈತ ಮಳೆ ಬರ್ತಿಲ್ಲ ಅಂತ ಅವನು ಆಕಾಶವನ್ನೇ ದೂರುತ್ತಾನೆ, ಆದರೆ ಬಿತ್ತನೆ ಮಾಡದೆ ಕಾಯ್ತಿರ್ತಾನೆ. ಯೂನಿವರ್ಸ್ ಕೂಡ ಹಾಗೇನೆ, ನಿಮ್ಮ ಸಮಸ್ಯೆ ಅನ್ನೋದು ಏನು ಅನ್ನೋದನ್ನು ಅದು ಹೇಳ್ತಾ ಇದೆ. ನಿನ್ನೊಳಗಡೆ ಏನು ಬದಲಾಯಿಸಬೇಕೋ ಅದನ್ನು ನೀನು ಬದಲಾಯಿಸುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಭಯದಿಂದ ಯೋಚನೆ ಬಂದರೆ ಯೂನಿವರ್ಸ್ ಭಯವನ್ನೇ ಕೊಡುತ್ತೆ. ನಂಬಿಕೆಯಿಂದ ಯೋಚನೆ ಬಂದರೆ ಯೂನಿವರ್ಸ್ ಮಾರ್ಗದರ್ಶನವನ್ನು ತೆಗೆಯುತ್ತೆ. ಸ್ನೇಹಿತರೆ, ಇನ್ನು 2ನೇ ಅಂಶ ಏನು ಅಂದರೆ, ಯೂನಿವರ್ಸ್ ಮಾತಾಡುವಂತಹ ಭಾಷೆ ಯಾವುದು ಅಂದರೆ ಅದು ಭಾವನೆಗಳೊಂದಿಗೆ ಮಾತ್ರ. ನೀವು ಹೇಳೋ ಮಾತು ಅಲ್ಲ, ನೀವು ಅನುಭವಿಸೋ ಭಾವನೆ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೊರತೆ ಅನಿಸಿದರೆ ಕೊರತೆನೇ ಹೆಚ್ಚಾಗುತ್ತೆ, ಕೃತಜ್ಞತೆಯ ಅನಿಸಿದರೆ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತದೆ. ಸೊ ಪ್ರತಿಯೊಬ್ಬರು ಕೂಡ ಎಂತಹ ಕಷ್ಟವಾದ ಸಿಚುವೇಶನ್ ಬಂದರೂ ಕೂಡ 1 ನಿಮಿಷ ಕಣ್ಣುಗಳನ್ನು ಮುಚ್ಕೊಂಡು ಎಲ್ಲವೂ ಕೂಡ ಸರಿ ಆಗ್ತಿದೆ ಅಂತ ಭಾವನೆಯ ಜೊತೆ ನೀವು ಆ ಮಾತನ್ನು ಮನಸ್ಸಿನಲ್ಲಿ ತುಂಬ ಬಲವಾಗಿ ಹೇಳ್ಕೊಳ್ಳಿ. ಅದನ್ನು ಯೂನಿವರ್ಸ್ ಕೇಳಿಸ್ಕೊಳ್ಳುತ್ತೆ, ನಿಮ್ಮ ಲೈಫನ್ನು ಕೂಡ ಅದು ಬದಲಾಯಿಸೋ ರೀತಿ ಮಾಡುತ್ತೆ. ಇನ್ನು 3ನೇ ಅಂಶ ಏನು ಅಂದರೆ, ನಿಮ್ಮೊಳಗಿನ ಶಕ್ತಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಂದರೆ ಅಚೇತನವಾದ ಮನಸ್ಸು. ನೀವು ದಿನಕ್ಕೆ ಸಾವಿರಾರು ಯೋಚನೆಗಳನ್ನು ಮಾಡ್ತೀರಾ. ಅದರಲ್ಲೂ ಹೆಚ್ಚು ಯಾವ ರೀತಿ ಮಾಡ್ತೀರಾ ಅಂದರೆ, ನನಗಾಗೋದಿಲ್ಲ, ನಾನು ಸೋತಿದ್ದೇನೆ ಅನ್ನುವಂತಹ ಈ ರೀತಿಯ ಯೋಚನೆಗಳನ್ನೇ ನೀವು ಮಾಡ್ತೀರಾ. ಸೊ ಇದೇ ಮಾತುಗಳನ್ನೇ ಯೂನಿವರ್ಸ್ ಆಜ್ಞೆ ಅಂತ ಅದು ತೆಗೆದುಕೊಳ್ಳುತ್ತೆ. ಆ ರೀತಿ ತೆಗೆದುಕೊಂಡು ನಿಮ್ಮ ಲೈಫಲ್ಲಿ ಅದೇ ಆಗೋ ರೀತಿ ಆಗ್ತಿರುತ್ತೆ. ಅದೇ ಸಣ್ಣ ಬದಲಾವಣೆ ಮಾಡಿ ನೋಡಿ, ನಾನು ಕಲ್ತ್ಕೊಳ್ತಿದ್ದೀನಿ, ಯೂನಿವರ್ಸ್ ನನ್ನ ಬೆಂಬಲಿಸ್ತಿದೆ, ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇದೆ, ನನ್ನ ಸಮಸ್ಯೆಗೆ ಪರಿಹಾರ ಅನ್ನೋದು ಬರ್ತಿದೆ. ಇದೇ ನಿಜವಾದ ಆಕರ್ಷಣಾ ನಿಯಮ ಸ್ನೇಹಿತರೆ. ಸೊ ಹಾಗಿದ್ದಾಗ ನೀವು ಏನು ಮಾಡಬೇಕು? ಇವತ್ತಿನ ದಿನ ಈ ವಿಡಿಯೋ ಮುಗಿದ ಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು 3 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಈ ಒಂದು ವಾಕ್ಯವನ್ನು 7 ಸಾರಿ ಹೇಳಿ. ಯೂನಿವರ್ಸ್, ನನ್ನ ಜೀವನದ ಈ ಸಮಸ್ಯೆ ನನಗೆ ಕಲಿಸುತ್ತಿರುವಂತಹ ಪಾಠಕ್ಕೆ ತುಂಬ ಧನ್ಯವಾದಗಳು. ಈ ರೀತಿ 7 ಬಾರಿ ಹೇಳಿಕೊಂಡು ನಂತರ ಸಮಸ್ಯೆಯ ಬಗ್ಗೆ ಯೋಚನೆಯನ್ನು ಬಿಟ್ಬಿಡಿ. ನಂಬಿಕೆಯಲ್ಲಿ ಮಲಗಿ. ಇದೇ ಸಾಧನೆ, ಇದೇ ಪ್ರಾರಂಭ. ಸೊ ಪ್ರತಿಯೊಂದು ಪ್ರಾಬ್ಲಮ್ಸಿಂದನೂ ಒಂದು ಲೆಸನ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಆ ಲೆಸನನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಆ ಪ್ರಾಬ್ಲಮ್ನಿಂದ ಆಚೆ ಬರ್ತೇವೆ. ಸೊ ನಮ್ಮ ಭಾವನೆ ಶುದ್ಧವಾಗಿದ್ದರೆ ನಮ್ಮ ಜೀವನವು ಕೂಡ ಶುದ್ಧವಾಗಿರ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಸಹಾಯ ಆಗುತ್ತೆ ಅಂತ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಹಲವಾರು ಯೂನಿವರ್ಸ್ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯೂನಿವರ್ಸ್ ಯಾವತ್ತೂ ಕೂಡ ನಿಮ್ಮ ವಿರುದ್ಧ ಇರೋದಿಲ್ಲ. ಯೂನಿವರ್ಸ್ ಅನ್ನೋದು ನಿಮ್ಮೊಳಗಡೆನೇ ಇದೆ. ನೀವು 100% ಬದಲಾಗ್ತೀರಾ, ನಿಮ್ಮ ಜೀವನವೂ ಕೂಡ ತಾನಾಗಿಯೇ ಬದಲಾಗುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.